ಬಹುಶಃ ಯಾವುದೇ ಇಂತಹ ಒಂದು ಘಟನೆ ಕಾಲು ಕೊಲ್ಪಡುವಂಥದ್ದು ಮತ್ತು ಸಾವು ಆಗುವಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು. ಅದೆಲ್ಲರಿಗೂ ಕೂಡ ನೋವಿನ ಇವತ್ತು ವಿಚಾರ. ಬಹುಶಃ ಅದು ಹೇಗೆ ಆಯಿತು ಏನು ನಮಗಿನ ವಿಷಯದಲ್ಲಿ ಗೊತ್ತಿರೋದಿಲ್ಲ. ಅದು ಆಗಬಾರ್ದು ಅಂತೇಳಿ ನಮ್ಮ ಒಂದು ದೊಡ್ಡ ಮಟ್ಟಿನ ಒಂದು ಯಾವ ಹೇಳ್ತೀವಿ ಪ್ರಾರ್ಥನೆ ಆಗಬಾರ್ದು ಅಂತೇಳಿ. ರಾಜ್ಯದಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಹೋಗಿದ್ರು, ಅದೇ ಮಾಹಿತಿ ಏನಾದ್ರು ಇದೆ ರಾಜ್ಯದ? ಇಲ್ಲ, ಅದನ್ನು ನನಗೆ ಈಗ ನಾನು ಮಾಹಿತಿ ಅಂತ ನಮ್ಮ ಸರ್ಕಾರ ಹತ್ರ ಮಾಹಿತಿ ಇರ್ಬೋದು ಏನಂತೇಳಿ. ಬಟ್ ಸರ್ಕಾರ ಬಹುಶಃ ಕರ್ನಾಟಕದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ತಾ ಎಂಬ ವಿಷಯ ಖಂಡಿತವಾಗಿ ನನಗೆ ಇದೆ. ಉತ್ತರ ಪ್ರದೇಶದ ಸರ್ಕಾರದ ಜೊತೆ ಏನಾದ್ರು ಮಾತುಕತೆ ಸಂಪರ್ಕ? ಅದು ಗೊತ್ತಿಲ್ಲ, ಅದು ನೀವು ಹೇಳಿದ್ದೀರಿ, ಇದರ ಬಗ್ಗೆ ನಾನು ಕೇಳ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ UP ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗೋದು ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನಿದು ಕೂಡ ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಯಾವುದೇ ಇಂತಹ ಒಂದು ಘಟನೆ ಕಾಲು ಕೊಲ್ಪಡುವಂಥದ್ದು ಮತ್ತು ಸಾವು ಆಗುವಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು. ಅದೆಲ್ಲರಿಗೂ ಕೂಡ ನೋವಿನ ಇವತ್ತು ವಿಚಾರ. ಬಹುಶಃ ಅದು ಹೇಗೆ ಆಯಿತು ಏನು ನಮಗಿನ ವಿಷಯದಲ್ಲಿ ಗೊತ್ತಿರೋದಿಲ್ಲ. ಅದು ಆಗಬಾರ್ದು ಅಂತೇಳಿ ನಮ್ಮ ಒಂದು ದೊಡ್ಡ ಮಟ್ಟಿನ ಒಂದು ಯಾವ ಹೇಳ್ತೀವಿ ಪ್ರಾರ್ಥನೆ ಆಗಬಾರ್ದು ಅಂತೇಳಿ. ರಾಜ್ಯದಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಹೋಗಿದ್ರು, ಅದೇ ಮಾಹಿತಿ ಏನಾದ್ರು ಇದೆ ರಾಜ್ಯದ? ಇಲ್ಲ, ಅದನ್ನು ನನಗೆ ಈಗ ನಾನು ಮಾಹಿತಿ ಅಂತ ನಮ್ಮ ಸರ್ಕಾರ ಹತ್ರ ಮಾಹಿತಿ ಇರ್ಬೋದು ಏನಂತೇಳಿ. ಬಟ್ ಸರ್ಕಾರ ಬಹುಶಃ ಕರ್ನಾಟಕದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ತಾ ಎಂಬ ವಿಷಯ ಖಂಡಿತವಾಗಿ ನನಗೆ ಇದೆ. ಉತ್ತರ ಪ್ರದೇಶದ ಸರ್ಕಾರದ ಜೊತೆ ಏನಾದ್ರು ಮಾತುಕತೆ ಸಂಪರ್ಕ? ಅದು ಗೊತ್ತಿಲ್ಲ, ಅದು ನೀವು ಹೇಳಿದ್ದೀರಿ, ಇದರ ಬಗ್ಗೆ ನಾನು ಕೇಳ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ UP ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗೋದು ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನಿದು ಕೂಡ ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಯಾವುದೇ ಇಂತಹ ಒಂದು ಘಟನೆ ಕಾಲು ಕೊಲ್ಪಡುವಂಥದ್ದು ಮತ್ತು ಸಾವು ಆಗುವಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು. ಅದೆಲ್ಲರಿಗೂ ಕೂಡ ನೋವಿನ ಇವತ್ತು ವಿಚಾರ. ಬಹುಶಃ ಅದು ಹೇಗೆ ಆಯಿತು ಏನು ನಮಗಿನ ವಿಷಯದಲ್ಲಿ ಗೊತ್ತಿರೋದಿಲ್ಲ. ಅದು ಆಗಬಾರ್ದು ಅಂತೇಳಿ ನಮ್ಮ ಒಂದು ದೊಡ್ಡ ಮಟ್ಟಿನ ಒಂದು ಯಾವ ಹೇಳ್ತೀವಿ ಪ್ರಾರ್ಥನೆ ಆಗಬಾರ್ದು ಅಂತೇಳಿ. ರಾಜ್ಯದಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಹೋಗಿದ್ರು, ಅದೇ ಮಾಹಿತಿ ಏನಾದ್ರು ಇದೆ ರಾಜ್ಯದ? ಇಲ್ಲ, ಅದನ್ನು ನನಗೆ ಈಗ ನಾನು ಮಾಹಿತಿ ಅಂತ ನಮ್ಮ ಸರ್ಕಾರ ಹತ್ರ ಮಾಹಿತಿ ಇರ್ಬೋದು ಏನಂತೇಳಿ. ಬಟ್ ಸರ್ಕಾರ ಬಹುಶಃ ಕರ್ನಾಟಕದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ತಾ ಎಂಬ ವಿಷಯ ಖಂಡಿತವಾಗಿ ನನಗೆ ಇದೆ. ಉತ್ತರ ಪ್ರದೇಶದ ಸರ್ಕಾರದ ಜೊತೆ ಏನಾದ್ರು ಮಾತುಕತೆ ಸಂಪರ್ಕ? ಅದು ಗೊತ್ತಿಲ್ಲ, ಅದು ನೀವು ಹೇಳಿದ್ದೀರಿ, ಇದರ ಬಗ್ಗೆ ನಾನು ಕೇಳ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ UP ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗೋದು ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನಿದು ಕೂಡ ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಯಾವುದೇ ಇಂತಹ ಒಂದು ಘಟನೆ ಕಾಲು ಕೊಲ್ಪಡುವಂಥದ್ದು ಮತ್ತು ಸಾವು ಆಗುವಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು. ಅದೆಲ್ಲರಿಗೂ ಕೂಡ ನೋವಿನ ಇವತ್ತು ವಿಚಾರ. ಬಹುಶಃ ಅದು ಹೇಗೆ ಆಯಿತು ಏನು ನಮಗಿನ ವಿಷಯದಲ್ಲಿ ಗೊತ್ತಿರೋದಿಲ್ಲ. ಅದು ಆಗಬಾರ್ದು ಅಂತೇಳಿ ನಮ್ಮ ಒಂದು ದೊಡ್ಡ ಮಟ್ಟಿನ ಒಂದು ಯಾವ ಹೇಳ್ತೀವಿ ಪ್ರಾರ್ಥನೆ ಆಗಬಾರ್ದು ಅಂತೇಳಿ. ರಾಜ್ಯದಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಹೋಗಿದ್ರು, ಅದೇ ಮಾಹಿತಿ ಏನಾದ್ರು ಇದೆ ರಾಜ್ಯದ? ಇಲ್ಲ, ಅದನ್ನು ನನಗೆ ಈಗ ನಾನು ಮಾಹಿತಿ ಅಂತ ನಮ್ಮ ಸರ್ಕಾರ ಹತ್ರ ಮಾಹಿತಿ ಇರ್ಬೋದು ಏನಂತೇಳಿ. ಬಟ್ ಸರ್ಕಾರ ಬಹುಶಃ ಕರ್ನಾಟಕದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ತಾ ಎಂಬ ವಿಷಯ ಖಂಡಿತವಾಗಿ ನನಗೆ ಇದೆ. ಉತ್ತರ ಪ್ರದೇಶದ ಸರ್ಕಾರದ ಜೊತೆ ಏನಾದ್ರು ಮಾತುಕತೆ ಸಂಪರ್ಕ? ಅದು ಗೊತ್ತಿಲ್ಲ, ಅದು ನೀವು ಹೇಳಿದ್ದೀರಿ, ಇದರ ಬಗ್ಗೆ ನಾನು ಕೇಳ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ
ಯು ಪಿ ಎಸ್ ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗುವಾಗ ಸರಿ ಇದೆ, ನಮಗೆ ಹೇಳಿದೆ ಅಲ್ಲ, ನಮ್ಮದು ವಿ ಐ ಪಿಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನಾದರೂ ಕೂಡ ಇಂಥ ಘಟನೆ ಎಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಯಾವುದೇ ಇಂತಹ ಒಂದು ಘಟನೆ ಕಾಲು ಕೊಲ್ಪಡುವಂಥದ್ದು ಮತ್ತು ಸಾವು ಆಗುವಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು, ಅದೆಲ್ಲರಿಗೂ ಕೂಡ ನೋಡಿನ ಇವತ್ತು ವಿಚಾರ. ಬಹುಶಃ ಅದು ಹೇಗೆ ಆಯಿತು ಏನು ನಮಗಿನ ವಿಷಯದಲ್ಲಿ ಗೊತ್ತಿರೋದಿಲ್ಲ. ಅದಂತೂ ಆಗಬಾರ್ದು ಅಂತೇಳಿ ನಮ್ಮ ಒಂದು ದೊಡ್ಡ ಮಟ್ಟಿನ ಒಂದು ಯಾವ ಹೇಳ್ತೀವಿ ಪ್ರಾರ್ಥನೆ ಆಗಬಾರ್ದು ಅಂತೇಳಿ. ಈಗ ರಾಜ್ಯದಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಹೋಗಿದ್ರು, ಅದೇ ಮಾಹಿತಿ ಏನಾದ್ರು ಇದೆ ಸರ್ ರಾಜ್ಯದ? ಇಲ್ಲ, ಅದನ್ನು ನನಗೆ ಈಗ ನಾನು ಮಾಹಿತಿ ಅಂತ ನಮ್ಮ ಸರ್ಕಾರ ಹತ್ರ ಮಾಹಿತಿ ಇರ್ಬೋದು ಏನಂತೇಳಿ. ಬಟ್ ಸರ್ಕಾರ ಬಹುಶಃ ಕರ್ನಾಟಕದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ತಾ ಎಂಬ ವಿಷಯ ಖಂಡಿತವಾಗಿ ನನಗೆ ಇದೆ. ಉತ್ತರ ಪ್ರದೇಶದ ಸರ್ಕಾರದ ಜೊತೆ ಏನಾದ್ರು ಮಾತುಕತೆ ಸಂಪರ್ಕ? ಅದು ಗೊತ್ತಿಲ್ಲ, ಅದು ನೀವು ಹೇಳಿದ್ದೀರಿ, ಇದರ ಬಗ್ಗೆ ನಾನು ಕೇಳ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಎಸ್ ಪಿ ಅಲ್ಲಿ ಯು ಪಿ ಎಸ್ ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗುವಾಗ ಸರಿ ಇದೆ, ನಮಗೆ ಹೇಳಿದೆ ಅಲ್ಲ, ನಮ್ಮದು ವಿ ಐ ಪಿಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನಾದರೂ ಕೂಡ ಇಂಥ ಘಟನೆ ಎಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಯಾವುದೇ ಇಂತಹ ಒಂದು ಘಟನೆ ಕಾಲು ಕೊಲ್ಪಡುವಂಥದ್ದು ಮತ್ತು ಸಾವು ಆಗುವಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು, ಅದೆಲ್ಲರಿಗೂ ಕೂಡ ನೋಡಿನ ಇವತ್ತು ವಿಚಾರ. ಬಹುಶಃ ಅದು ಹೇಗೆ ಆಯಿತು ಏನು ನಮಗಿನ ವಿಷಯದಲ್ಲಿ ಗೊತ್ತಿರೋದಿಲ್ಲ. ಅದಂತೂ ಆಗಬಾರ್ದು ಅಂತೇಳಿ ನಮ್ಮ ಒಂದು ದೊಡ್ಡ ಮಟ್ಟಿನ ಒಂದು ಯಾವ ಹೇಳ್ತೀವಿ ಪ್ರಾರ್ಥನೆ ಆಗಬಾರ್ದು ಅಂತೇಳಿ. ಈಗ ರಾಜ್ಯದಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಹೋಗಿದ್ರು, ಅದೇ ಮಾಹಿತಿ ಏನಾದ್ರು ಇದೆ ಸರ್ ರಾಜ್ಯದ? ಇಲ್ಲ, ಅದನ್ನು ನನಗೆ ಈಗ ನಾನು ಮಾಹಿತಿ ಅಂತ ನಮ್ಮ ಸರ್ಕಾರ ಹತ್ರ ಮಾಹಿತಿ ಇರ್ಬೋದು ಏನಂತೇಳಿ. ಬಟ್ ಸರ್ಕಾರ ಬಹುಶಃ ಕರ್ನಾಟಕದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ತಾ ಎಂಬ ವಿಷಯ ಖಂಡಿತವಾಗಿ ನನಗೆ ಇದೆ. ಉತ್ತರ ಪ್ರದೇಶದ ಸರ್ಕಾರದ ಜೊತೆ ಏನಾದ್ರು ಮಾತುಕತೆ ಸಂಪರ್ಕ? ಅದು ಗೊತ್ತಿಲ್ಲ, ಅದು ನೀವು ಹೇಳಿದ್ದೀರಿ, ಇದರ ಬಗ್ಗೆ ನಾನು ಕೇಳ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಎಸ್ ಪಿ ಅಲ್ಲಿ ಯು ಪಿ ಎಸ್ ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗುವಾಗ ಸರಿ ಇದೆ, ನಮಗೆ ಹೇಳಿದೆ ಅಲ್ಲ, ನಮ್ಮದು ವಿ ಐ ಪಿಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನಾದರೂ ಕೂಡ ಇಂಥ ಘಟನೆ ಎಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಯಾವುದೇ ಇಂತಹ ಒಂದು ಘಟನೆ ಕಾಲು ಕೊಲ್ಪಡುವಂಥದ್ದು ಮತ್ತು ಸಾವು ಆಗುವಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು, ಅದೆಲ್ಲರಿಗೂ ಕೂಡ ನೋಡಿನ ಇವತ್ತು ವಿಚಾರ. ಬಹುಶಃ ಅದು ಹೇಗೆ ಆಯಿತು ಏನು ನಮಗಿನ ವಿಷಯದಲ್ಲಿ ಗೊತ್ತಿರೋದಿಲ್ಲ. ಅದಂತೂ ಆಗಬಾರ್ದು ಅಂತೇಳಿ ನಮ್ಮ ಒಂದು ದೊಡ್ಡ ಮಟ್ಟಿನ ಒಂದು ಯಾವ ಹೇಳ್ತೀವಿ ಪ್ರಾರ್ಥನೆ ಆಗಬಾರ್ದು ಅಂತೇಳಿ. ಈಗ ರಾಜ್ಯದಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಹೋಗಿದ್ರು, ಅದೇ ಮಾಹಿತಿ ಏನಾದ್ರು ಇದೆ ಸರ್ ರಾಜ್ಯದ? ಇಲ್ಲ, ಅದನ್ನು ನನಗೆ ಈಗ ನಾನು ಮಾಹಿತಿ ಅಂತ ನಮ್ಮ ಸರ್ಕಾರ ಹತ್ರ ಮಾಹಿತಿ ಇರ್ಬೋದು ಏನಂತೇಳಿ. ಬಟ್ ಸರ್ಕಾರ ಬಹುಶಃ ಕರ್ನಾಟಕದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ತಾ ಎಂಬ ವಿಷಯ ಖಂಡಿತವಾಗಿ ನನಗೆ ಇದೆ. ಉತ್ತರ ಪ್ರದೇಶದ ಸರ್ಕಾರದ ಜೊತೆ ಏನಾದ್ರು ಮಾತುಕತೆ ಸಂಪರ್ಕ? ಅದು ಗೊತ್ತಿಲ್ಲ, ಅದು ನೀವು ಹೇಳಿದ್ದೀರಿ, ಇದರ ಬಗ್ಗೆ ನಾನು ಕೇಳ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಎಸ್ ಪಿ ಅಲ್ಲಿ ಯು ಪಿ ಎಸ್ ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗುವಾಗ ಸರಿ ಇದೆ, ನಮಗೆ ಹೇಳಿದೆ ಅಲ್ಲ, ನಮ್ಮದು ವಿ ಐ ಪಿಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನಾದರೂ ಕೂಡ ಇಂಥ ಘಟನೆ ಎಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಯಾವುದೇ ಇಂತಹ ಒಂದು ಘಟನೆ ಕಾಲು ಕೊಲ್ಪಡುವಂಥದ್ದು ಮತ್ತು ಸಾವು ಆಗುವಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು, ಅದೆಲ್ಲರಿಗೂ ಕೂಡ ನೋಡಿನ ಇವತ್ತು ವಿಚಾರ. ಬಹುಶಃ ಅದು ಹೇಗೆ ಆಯಿತು ಏನು ನಮಗಿನ ವಿಷಯದಲ್ಲಿ
ಗೊತ್ತಿರೋದಿಲ್ಲ. ಅದಂತೂ ಆಗಬಾರ್ದು ಅಂತೇಳಿ ನಮ್ಮ ಒಂದು ದೊಡ್ಡ ಮಟ್ಟಿನ ಒಂದು ಯಾವನೇಂತ ಪ್ರಾರ್ಥನೆ ಆಗಬಾರ್ದು ಅಂತೇಳಿ. ಈಗ ರಾಜ್ಯದಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಹೋಗಿದ್ರು, ಅದೇ ಮಾಹಿತಿ ಏನಾದ್ರು ಇದೆ ಸರ್ ರಾಜ್ಯದ? ಇಲ್ಲ, ಅದನ್ನು ನನಗೆ ಈಗ ನಾನು ಮಾಹಿತಿ ಅಂತ ನಮ್ಮ ಸರ್ಕಾರ ಹತ್ರ ಮಾಹಿತಿ ಇರ್ಬೋದು ಏನಂತೇಳಿ. ಬಟ್ ಸರ್ಕಾರ ಬಹುಶಃ ಕರ್ನಾಟಕದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ತಾ ಎಂಬ ವಿಷಯ ಖಂಡಿತವಾಗಿ ನನಗೆ ಇದೆ. ಉತ್ತರ ಪ್ರದೇಶದ ಸರ್ಕಾರದ ಜೊತೆ ಏನಾದ್ರು ಮಾತುಕತೆ ಸಂಪರ್ಕ? ಅದು ಗೊತ್ತಿಲ್ಲ, ಅದು ನೀವು ಹೇಳಿದ್ದೀರಿ, ಇದರ ಬಗ್ಗೆ ನಾನು ಕೇಳ್ತೇನೆ. ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ UP ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ, ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆ ಅಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗುವಾಗ ಸರಿ ಇದೆ. ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನಾದರೂ ಕೂಡ ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.